ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಒಬ್ಬ ಸಾಧು ಮಹಾರಾಜರು ಪ್ರತಿದಿನ ರಾಮಾಯಣದ ಕಥೆಯನ್ನು ಹೇಳುತ್ತಿದ್ದರು. ಅವರ ಕಥೆಯ ವರ್ಣನೆಯನ್ನು ಕೇಳಿದ ಜನರು ಸಂತೋಷದಿಂದ ಹರ್ಷಿಸುತ್ತಿದ್ದರು. ಸಾಧು ಮಹಾರಾಜರು ಪ್ರತಿದಿನ ಕಥೆಯನ್ನು ಪ್ರಾರಂಭಿಸುವ ಮೊದಲು ಆಂಜನೇಯರನ್ನು ಕತೆ ಕೇಳಲು ಆಹ್ವಾನಿಸುತ್ತಿದ್ದರು. ಅವರು ಕತೆ ಹೇಳುತ್ತಿದ್ದ ಸ್ಥಳದಲ್ಲಿ ಆಂಜನೇಯರಿಗೆ ಆಸನವಾಗಿ ಒಂದು ಮೆತ್ತನೆಯ ಹಾಸಿಗೆಯ ಸಿಂಹಾಸನವನ್ನು ಇಟ್ಟಿದ್ದರು. ಅವರು ಕಥೆಯನ್ನು ಪ್ರಾರಂಭಿಸುವ ಮೊದಲು ಬನ್ನಿ ಆಂಜನೇಯ ಕುಳಿತುಕೊಳ್ಳಿ ಎಂದು ಮನವಿ ಮಾಡುತ್ತಿದ್ದರು ಮತ್ತು ನಂತರ 1 ಗಂಟೆ ಕಥೆಯನ್ನು ಹೇಳುತ್ತಿದ್ದರು. ರಾಮಕಥೆಯನ್ನು ಕೇಳಲು ಒಬ್ಬ ವ್ಯಕ್ತಿ ಪ್ರತಿದಿನ ಬರುತ್ತಿದ್ದರು ಮತ್ತು ಅವರು ಭಕ್ತಿಯಿಂದ ಕಥೆ ಕೇಳುತ್ತಿದ್ದರು. ಆದರೆ ಒಂದು ದಿನ ಅವರ ಮನಸ್ಸಿನಲ್ಲಿ ಸಾಧು ಮಹಾರಾಜರು ಕಥೆಯನ್ನು ಪ್ರಾರಂಭಿಸುವ ಮೊದಲು ಬನ್ನಿ ಆಂಜನೇಯ ಕುಳಿತುಕೊಳ್ಳಿ ಎಂದು ಹೀಗೆ ಹೇಳುತ್ತಾ ಆಂಜನೇಯರನ್ನು ಕರೆದರೆ ನಿಜವಾಗಿ ಆಂಜನೇಯ ಇಲ್ಲಿಗೆ ಬರುತ್ತಾರಾ ಎಂಬ ಆಲೋಚನೆ ಬಂದಿತು. ಒಂದು ದಿನ ಅವರು ಸಾಧು ಮಹಾರಾಜರನ್ನು ಕೇಳಿಯೇ ಬಿಟ್ಟರು. ಸಾಧು ಮಹಾರಾಜರೇ, ನೀವು ರಾಮಾಯಣದ ಕಥೆಯನ್ನು ಚೆನ್ನಾಗಿ ಹೇಳುತ್ತೀರಿ. ನಮಗೆ ಕಥೆಯನ್ನು ಕೇಳಿ ತುಂಬಾ ಸಂತೋಷವಾಗುತ್ತದೆ. ಆದರೆ ನೀವು ಪ್ರತಿದಿನ ಆಂಜನೇಯರಿಗೆ ನೀಡುವ ಹಾಸಿಗೆಯ ಸಿಂಹಾಸನದಲ್ಲಿ ಆಂಜನೇಯ ನಿಜವಾಗಿಯೂ ಕುಳಿತುಕೊಳ್ಳುತ್ತಾರೆಯೇ? ಸಾಧು ಮಹಾರಾಜರು, ಹೌದು, ಇದು ನನ್ನ ನಂಬಿಕೆ. ಇಲ್ಲಿ ರಾಮಕಥೆ ಹೇಳಲಾಗುತ್ತದೆ ಮತ್ತು ಕೇಳಲಾಗುತ್ತದೋ ಅಲ್ಲಿಗೆ ಆಂಜನೇಯ ಖಂಡಿತ ಬರುತ್ತಾರೆ ಎಂಬುದು ಆಂಜನೇಯರ ವಚನವಿದೆ. ಆ ವ್ಯಕ್ತಿ ಆಂಜನೇಯ ಇಲ್ಲಿಗೆ ಬರುತ್ತಾರೆ ಎಂಬುದನ್ನು ನಾವು ಹೇಗೆ ನಂಬುವುದು? ದಯವಿಟ್ಟು ಇದಕ್ಕೆ ಸೂಕ್ತ ಪುರಾವೆಗಳನ್ನು ನೀಡಿ. ನಿಮ್ಮ ಕಥೆಯನ್ನು ಕೇಳಲು ಆಂಜನೇಯ ಪ್ರತಿದಿನ ಬರುತ್ತಾರೆ ಎಂದು ನೀವು ಸಾಬೀತುಪಡಿಸಬೇಕು. ಯಾವುದೇ ಪುರಾವೆಯ ಆಧಾರದ ಮೇಲೆ ಭಕ್ತಿಯನ್ನು ಪರೀಕ್ಷಿಸಬಾರದು ಎಂದು ಮಹಾರಾಜರು ಬಹಳಷ್ಟು ವಿವರಿಸಿದರು. ಇದು ಭಕ್ತ ಮತ್ತು ದೇವರ ನಡುವಿನ ಪ್ರೀತಿ ಮತ್ತು ವೈಯಕ್ತಿಕ ಭಕ್ತಿಯ ವಿಷಯವಾಗಿದೆ. ಈ ರೀತಿ ನಡೆದುಕೊಳ್ಳುವುದು ಸೂಕ್ತವಲ್ಲ ಎಂದು ಬಹಳಷ್ಟು ತಿಳಿ ಹೇಳಿದರು. ಆದರೆ ಆ ವ್ಯಕ್ತಿ ಒಪ್ಪಲಿಲ್ಲ. ನೀವು ಬಹಳ ದಿನಗಳಿಂದ ಹೇಳುತ್ತಲೇ ಇದ್ದೀರಿ ಮತ್ತು ನೀವು ಇತರ ಸ್ಥಳಗಳಲ್ಲಿಯೂ ಅದೇ ವಿಷಯವನ್ನು ಹೇಳುತ್ತಿರಬೇಕು. ಆದ್ದರಿಂದ ಸಾಧು ಮಹಾರಾಜರೇ ಆಂಜನೇಯ ಕಥೆಯನ್ನು ಕೇಳಲು ಬರುತ್ತಾರೆ ಎಂದು ಸಾಬೀತುಪಡಿಸಬೇಕು. ಈ ರೀತಿ ಇಬ್ಬರ ನಡುವೆ ಜಗಳ ನಡೆಯುತ್ತಲೇ ಇತ್ತು. ಕೊನೆಗೆ ಸಾಧು ಮಹಾರಾಜರು ಆಂಜನೇಯ ಬರುತ್ತಾರೋ ಇಲ್ಲವೋ ಎಂಬುದಕ್ಕೆ ನಾಳೆ ಪುರಾವೆ ನೀಡುತ್ತೇನೆ. ನಾಳೆ ಕಥೆ ಪ್ರಾರಂಭವಾಗುವ ಮೊದಲು ನಾವು ಒಂದು ಪ್ರಯೋಗವನ್ನು ಮಾಡೋಣ. ಯಾವ ಸಿಂಹಾಸನದ ಮೇಲೆ ನಾನು ಆಂಜನೇಯರನ್ನು ಕೂರಲು ಹೇಳುತ್ತೇನೆಯೋ ಆ ಸಿಂಹಾಸನವನ್ನು ನೀನು ಇವತ್ತು ನಿನ್ನ ಮನೆಗೆ ತೆಗೆದುಕೊಂಡು ಹೋಗಿ ನಾಳೆ ನಿಮ್ಮೊಂದಿಗೆ ತನ್ನಿ. ಅದರ ನಂತರ ನಾನು ಸಿಂಹಾಸನವನ್ನು ಇಲ್ಲಿಯೇ ಇಡುತ್ತೇನೆ. ಕಥೆಯನ್ನು ಪ್ರಾರಂಭಿಸುವ ಮೊದಲು ನಾನು ಆಂಜನೇಯರನ್ನು ಕರೆಯುತ್ತೇನೆ. ಸ್ವಲ್ಪ ಸಮಯದ ನಂತರ ನೀವು ಮೆತ್ತನೆಯ ಹಾಸಿಗೆಯನ್ನು ಎತ್ತಿ ನೋಡಿ. ನೀವು ಸಿಂಹಾಸನವನ್ನು ಎತ್ತಿದರೆ ಆಂಜನೇಯ ಬಂದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಆ ವ್ಯಕ್ತಿ ಈ ಪರೀಕ್ಷೆಗೆ ಒಪ್ಪಿಕೊಂಡರು. ಸಾಧು ಮಹಾರಾಜರು ಹೇಳಿದರು, ನಮ್ಮಲ್ಲಿ ಸೋತವರು ಏನು ಮಾಡಬೇಕೆಂದು ನಾವು ನಿರ್ಧರಿಸೋಣ. ಇದು ಸತ್ಯದ ಪರೀಕ್ಷೆ. ಆ ವ್ಯಕ್ತಿ ಹೇಳಿದ, ಇದರಲ್ಲಿ ನಾನು ಸೋತರೆ ನಿಮ್ಮಿಂದ ದೀಕ್ಷೆ ತೆಗೆದುಕೊಳ್ಳುತ್ತೇನೆ. ಆದರೆ ನೀವು ಸೋತರೆ ಏನು ಮಾಡುವಿರಿ? ಸಾಧುಗಳು ಹೇಳಿದರು, ಕತೆ ಹೇಳುವುದನ್ನು ಬಿಟ್ಟು ನಿನ್ನ ಸೇವಕನಾಗುತ್ತೇನೆ ಎಂದರು. ಮರುದಿನ ದೊಡ್ಡ ಜನಸಮೂಹವೇ ಕತೆ ಕೇಳಲು ನೆರೆದಿತ್ತು. ಭಕ್ತಿ, ಪ್ರೀತಿ ಮತ್ತು ನಂಬಿಕೆಯ ಪರೀಕ್ಷೆಯನ್ನು ನೋಡಲು ಎಲ್ಲಾ ಜನರು ಬಂದಿದ್ದರು. ಸಾಧು ಮಹಾರಾಜರು ಮತ್ತು ಆ ವ್ಯಕ್ತಿ ಕಥೆಯ ಸ್ಥಳಕ್ಕೆ ಬಂದರು. ಆ ವ್ಯಕ್ತಿ ಹಾಸಿಗೆಯ ಸಿಂಹಾಸನವನ್ನು ಸಾಧು ಮಹಾರಾಜರಿಗೆ ಒಪ್ಪಿಸಿದ. ಪ್ರತಿದಿನ ಆಂಜನೇಯ ಕುಳಿತುಕೊಳ್ಳಲು ಸಿಂಹಾಸನವನ್ನು ಇಡುವ ಸ್ಥಳದಲ್ಲಿಯೇ ಇರಿಸಲಾಗಿತ್ತು. ಸಾಧು ಮಹಾರಾಜರು ಬಹಳ ಭಕ್ತಿಯಿಂದ ನಮಸ್ಕರಿಸಿ, ಬನ್ನಿ ಆಂಜನೇಯ ಕುಳಿತುಕೊಳ್ಳಿ ಎಂದು ಹೇಳಿದರು. ಸಾಧು ಮಹಾರಾಜರು ಇದನ್ನು ಹೇಳಿದ ತಕ್ಷಣ ಅವರ ಕಣ್ಣಲ್ಲಿ ನೀರು ಬಂತು. ಸಾಧುಗಳು ತಮ್ಮ ಮನಸ್ಸಿನಲ್ಲಿ ಹೇಳಿದರು, ಓ ಭಗವಂತ, ಇಂದು ನಿಮ್ಮ ಪರೀಕ್ಷೆ ನನ್ನದಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ನನ್ನ ಭಕ್ತಿ ಮತ್ತು ನಂಬಿಕೆಯ ಗೌರವವನ್ನು ಉಳಿಸಿಕೊಳ್ಳಿ ಎಂದು. ಸಾಧು ಮಹಾರಾಜರು ಪ್ರಾರ್ಥಿಸಿದರು ಮತ್ತು ಹನುಮಂತರನ್ನು ಸಿಂಹಾಸನವನ್ನು ಏರಲು ಆಹ್ವಾನಿಸಿದರು. ಎಲ್ಲರ ದೃಷ್ಟಿ ಸಿಂಹಾಸನದ ಮೇಲೆ ನೆಟ್ಟಿತ್ತು. ಸಾಧು ಮಹಾರಾಜರು, ಮಹಾಶಯರೇ, ದಯವಿಟ್ಟು ಸಿಂಹಾಸನವನ್ನು ಎತ್ತಿಕೊಳ್ಳಿ ಎಂದರು. ಆ ವ್ಯಕ್ತಿ ಸಿಂಹಾಸನವನ್ನು ಎತ್ತಲು ಕೈ ಚಾಚಿದರು. ಅಚ್ಚರಿಯ ಸಂಗತಿಯೆಂದರೆ ಹಾಸಿಗೆಯ ಸಿಂಹಾಸನ ಮುಟ್ಟಲು ಸಾಧ್ಯವಾಗಲಿಲ್ಲ. ಅವರು 3 ಬಾರಿ ಕೈ ಚಾಚಿದರು, ಆದರೆ 3 ಬಾರಿ ಸಿಂಹಾಸನವನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಆ ಮನುಷ್ಯನಿಗೆ ಸಿಂಹಾಸನವನ್ನು ಮುಟ್ಟಲು, ಅದನ್ನು ಎತ್ತಲು ಸಹ ಸಾಧ್ಯವಾಗುತ್ತಿಲ್ಲ ಎಂದು ಸಾಧು ನೋಡುತ್ತಿದ್ದರು. 3 ಬಾರಿ ಪ್ರಯತ್ನಿಸಿದ ನಂತರ ಅವರು ಬೆವರಿನಿಂದ ಮುಳುಗಿ ಹೋದರು. ಇದು ಆಂಜನೇಯನ ಪವಾಡ ಎಂದು ಅರ್ಥ ಮಾಡಿಕೊಂಡ ಆ ವ್ಯಕ್ತಿ ಸಾಧು ಮಹಾರಾಜರ ಪಾದಕ್ಕೆ ಬಿದ್ದು, ಮಹಾರಾಜರೇ, ಸಿಂಹಾಸನವನ್ನು ಎತ್ತುವುದು ಇರಲಿ, ನನ್ನ ಕೈಯಲ್ಲಿ ಸಿಂಹಾಸನವನ್ನು ಮುಟ್ಟಲು ಸಹ ಆಗುತ್ತಿಲ್ಲ. ನನ್ನ ಸೋಲನ್ನು ಒಪ್ಪಿಕೊಳ್ಳುತ್ತೇನೆ ಎಂದರು. ಆ ವ್ಯಕ್ತಿಯ ಮೊದಲೇ ಹೇಳಿದಂತೆ ಸಾಧು ಮಹಾರಾಜರಿಂದ ದೀಕ್ಷೆ ಪಡೆದು ಅವರ ಜೀವನವನ್ನು ದೇವರ ಸೇವೆಗೆ ಮುಡಿಪಾಗಿಟ್ಟರು. ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವ ಪೂಜೆಗೆ ಹೆಚ್ಚಿನ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ.
ಭಗವಂತನ ವಿಗ್ರಹವು ಕೇವಲ ಕಲ್ಲಿನಿಂದ ಮಾಡಲ್ಪಟ್ಟಿದೆ, ಆದರೆ ಭಕ್ತನ ಭಾವನೆಯಿಂದ ಕಲ್ಲಿನಲ್ಲಿಯೂ ಭಗವಂತನ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತದೆ ಮತ್ತು ಭಗವಂತ ಸ್ವತಃ ಅದರಲ್ಲಿ ನೆಲೆಸುತ್ತಾನೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮದೇ ಆದ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.